ವಿಳಂಬ ಆಗಿತ್ತನ್ನುವಂಥ ದೂರುಗಳಿದ್ದದ್ದು ಹೌದು. 2022ರ ಆರಂಭದಲ್ಲಿ ಬಹುತೇಕ ಆಗಿರುವಂಥ ಕಾಮಗಾರಿ ಸುಮಾರು 4 ವರ್ಷಗಳ ಕಾಲ ತೆಗೆದುಕೊಂಡಿತ್ತು. ಬೇರೆ ಬೇರೆ ಕಾರಣಗಳಿಂದ ಬಂಡೆ ಬಂದ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವರು ಆ ಬಂಡೆ ಹೊಡೆದಲ್ಲಿ ನಮ್ಮ ಕಟ್ಟಡ ಜಖಮ್ ಆಗ್ತದೆ ಅಂತೇಳಿ ನ್ಯಾಯಾಲಯಕ್ಕೆ ಹೋದ ಪ್ರಕರಣವೂ ಸೇರಿದಂತೆ ಹಲವಾರು ವಿಚಾರಗಳಿಂದಾಗಿ ಸ್ವಲ್ಪ ವಿಳಂಬ ಆಗಿದೆ. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯವರನ್ನ ಇಲಾಖೆಯವರನ್ನ ಚುರುಕುಗೊಳಿಸಿ ಇವತ್ತು ಈ ಕಾಮಗಾರಿ ಬಹುತೇಕ ಮುಗಿದಿದೆ. ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾವಲ್ಲಿ ಸೇರಿದ್ದೇವೆ. ನಾನು ಈ ಕಾರ್ಯಕ್ರಮದಲ್ಲಿ ಇನ್ನೂ ಒಂದಷ್ಟು ಕೆಲಸಗಳು ಬಾಕಿ ಇದೆ, ಕೆಲವು ಸೈಡು ಟ್ರೀಟ್ಮೆಂಟ್ ಕೆಲವು ಬಾಕಿ ಇದೆ. ಆದರೆ ಮಳೆಗಾಲ ಬರ್ತಾ ಇದೆ, ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಕಲ್ಯಾಣಪುರ ಮೇಲ್ಸೇತುವೆಯನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಧಿಕೃತವಾಗಿ ನಾವು ಉದ್ಘಾಟನೆ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮುಗಿದ ನಂತರ ಮಾನ್ಯ ಶಾಸಕರಾದ ಯಶವಂತ್ ಸಿಂಗ್ ನಾವೆಲ್ಲ ಒಟ್ಟಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಾರಣಕ್ಕೆ ಇವತ್ತು ತುರ್ತಾಗಿ ವಾಹನವನ್ನು ಬಿಡುಗಡೆ ಮಾಡುವಂಥ ಕೆಲಸ ಪ್ರಯಾಣಿಕರಿಗೆ, ಸಾರ್ವಜನಿಕರಿಗೆ, ವಾಹನ ಮಾಲೀಕರಿಗೆ ಮತ್ತು ಈ ಪ್ರದೇಶದಲ್ಲಿರುವಂಥ ವಾಹನ ದಟ್ಟಣೆಯನ್ನು ಸಮರ್ಪಕಗೊಳಿಸಲಿಕ್ಕೆ ಈ ಮೇಲ್ಸೇತುವೆಯನ್ನು ಇವತ್ತು ಅಧಿಕೃತವಾಗಿ ಪ್ರಾರಂಭ ಮಾಡಿ ಅಂತ ನಾನು ರಾಷ್ಟ್ರೀಯ ಹೆದ್ದಾರಿಗೆ ಹೇಳಿದ್ದೆ. ಎಲ್ಲ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಕೆಲಸವನ್ನು ಮುಗಿಸ್ತಾ ಬಂದಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದನ್ನು ಮುಗಿಸಿ ಒಂದಷ್ಟು ದಿವಸಗಳ ನಂತರ ಅಧಿಕೃತ ಉದ್ಘಾಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಕಾಮಗಾರಿ ವಿಳಂಬ ಆಗಿದೆ ಅಂತೇಳಿ ಒಂದಷ್ಟು ಟೀಕೆಗಳು, ಟಿಪ್ಪಣಿಗಳು, ಆರೋಪಗಳು ಬಂದದ್ದು ಸತ್ಯ. ಪ್ರಜಾಪ್ರಭುತ್ವದಲ್ಲಿ ಆ ಟೀಕೆ ಮಾಡುವ ಉದ್ದೇಶವೂ ಕೂಡ ಈ ಕಾಮಗಾರಿ ಬೇಗ ಆಗಬೇಕು ಅಂತ ಇರುವುದರಿಂದ ಅದನ್ನು ಕೂಡ ಗೌರವದಿಂದ ಸ್ವೀಕಾರ ಮಾಡಿ ನಿರಂತರವಾಗಿ ಈ ಪ್ರದೇಶದಲ್ಲಿರುವಂಥ ಎಲ್ಲ ಯುವಕರ ಮತ್ತು ಎಲ್ಲ ಸಾರ್ವಜನಿಕ ಜನಪ್ರತಿನಿಧಿಗಳ ಸಹಕಾರವನ್ನು ಪಡೆದುಕೊಂಡು ಮಾನ್ಯ ಶಾಸಕರಾದ ಯಶವಂತ್ ಸಿಂಗ್ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಕಾಮಗಾರಿಯನ್ನು ಬಹುತೇಕ ಮುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ. ಇದಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ರೆಡಿಯಾಗಿದ್ದೇವೆ. ಯಾರ್ಯಾರು ಮಾರ್ಗದರ್ಶನ ಮಾಡಿದ್ದಾರೆ, ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ರೆಡಿಯಾಗಿದ್ದೇನೆ. ಇದನ್ನು ತುಂಬ ವಿಳಂಬ ಆಗಿದೆ, ಬೇಗ ಮಾಡಿ ಅಂತ ಹೇಳಿದಂಥ ಮಾಧ್ಯಮಗಳಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತು ವಾಹನ ಸಂಚಾರಕ್ಕೆ ಇದನ್ನು ಮುಕ್ತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ. 2022ರಿಂದ ಪ್ರಾರಂಭವಾಗಿ ಆದಷ್ಟು ಬೇಗ ಆಗಿದೆ ಅಂತ. ಯಾಕೆಂದರೆ ವಿಳಂಬ ಆದದ್ದು ದೊಡ್ಡ ಬಂಡೆ ಬಂದ ಕಾರಣಕ್ಕೆ ಎಲ್ಲ ನಮ್ಮ ವಿಶೇಷವಾಗಿ ನಾನು ಗಡ್ಕರಿಯವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಯಾಕೆಂದರೆ 2-3 ಸಾರಿ ಅವರೇ ಬಂದಿದ್ದಾರೆ. ಗಡ್ಕರಿ ಸಾಹೇಬರು ಅಲ್ಲಿಂದ ಮುಗಿಸಿ ಅಂತ ಹೇಳಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಕಲ್ಯಾಣಪುರ ಮತ್ತು ಸಂತೆಕಟ್ಟೆಯ ಅಂಡರ್ ಪಾಸ್ ಮತ್ತು ಮೇಲ್ಸೇತುವೆಯನ್ನು ಬಿಡುಗಡೆ ಮಾಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯದಲ್ಲಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೇನೆ ಅವರಿಗೆಲ್ಲರಿಗೂ ಕೂಡ ಇದಕ್ಕೆ ಕೃತಜ್ಞತೆಯನ್ನು ಹೇಳ್ತೇನೆ. ಇವತ್ತಿಂದ ಅಧಿಕೃತವಾಗಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಸಂಸದನಾಗಿ ತುಂಬ ತೃಪ್ತಿ ಇದೆ, ಸಮಾಧಾನ ಇದೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡುವಂಥ ಸಣ್ಣ ಪುಟ್ಟ ಲೋಪಗಳಿದ್ದರೂ ಅದನ್ನು ಸರಿಪಡಿಸ್ತೇವೆ. ಈ ವಿದ್ಯುತ್ ದೀಪಗಳು, ದಾರಿ ದೀಪಗಳು ಅದನ್ನೆಲ್ಲ ಸರಿಪಡಿಸಿ ಅಧಿಕೃತವಾದ ಉದ್ಘಾಟನೆ ಮಾಡ್ತೇವೆ. ಇವತ್ತು ವಾಹನ ಸಂಚಾರಕ್ಕೆ ಮುಕ್ತ ಮಾಡ್ತಾ ಇದ್ದೇವೆ.